ಕೈಗಾರಿಕಾ ತ್ಯಾಜ್ಯಗಳಿಂದ ಇಡೀ ರಾಜ್ಯವೇ ಹಾಳಾಗ್ಬಿಟ್ಟಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆಗಳು ವಿಷ ಕಾರ್ತಾ ಇರುವಂತದ್ದು. ಕೈಗಾರಿಕಾ ತ್ಯಾಜ್ಯಗಳಿಂದ ಇಡೀ ರಾಜ್ಯವೇ ಹಾಳಾಗಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆಗಳು ವಿಷ ಕಾರ್ತಾ ಇದೆ. ಇದು ಮಾತ್ರ ಸರ್ಕಾರದ ಕಣ್ಣಿಗೆ ಬೀಳ್ತಾ ಇಲ್ಲ. ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಅಂದ್ರೆ ಅವರಿಗೆ ಬಿಗ್ ಬಾಸ್ ಚಿಂತೆ. ಮಂಗಳೂರು ಫಿಶ್ ಮಿಲ್ಸ್ ಇಗಳಿಗೆ ಎಲ್ಲಾ ನರಕ ಸೃಷ್ಟಿ ಆಗ್ತಾ ಇರುವಂತದ್ದು. ವಾಸನೆಯಿಂದ ಸುತ್ತಮುತ್ತಲಿನ ಜನ ಬದುಕೋದು ಕಷ್ಟವಾಗ್ತಾ ಇದೆ. CRZ ಕ್ಲಿಯರೆನ್ಸ್ ಇಲ್ಲದೆ ಮಂಗಳೂರು ಫಿಶ್ ಮಿಲ್ಸ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿಗೆ ಹೋಗಿ ಕೆಲಸ ಮಾಡ್ರಪ್ಪ ಅಂದ್ರೆ ಅವರಿಗೆ ಬಿಗ್ ಬಾಸ್ ಹುಚ್ಚಾಗಿದೆ. ಮನೋರಂಜನೆಗಾಗಿ ಕಟ್ಟಿರುವಂತಹ ಮನೆಯಿಂದ ಇನ್ನಷ್ಟು ಮಾಲಿನ್ಯ ಮಾಡಲು ಸಾಧ್ಯವಾಗುತ್ತೆ. ಅವರು ನೋಟಿಸ್ ನಲ್ಲಿ ಹೇಳಿರೋದು ಹಾಗೆ STP ಮಾಡಲಾಗಿದೆ ಅಂತ ಹೇಳಿ, ಆದ್ರೆ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಬೂಬು ಹೇಳ್ತಾ ಇದ್ದಾರೆ. ಇನ್ನೆಷ್ಟು ವರ್ಷ ಕಣ್ಣು ಮುಚ್ಚಿ ಕುಳಿತಂತಹ ಕಂಟ್ರೋಲ್ ಬೋರ್ಡ್. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ನೀವು ಮಂಗಳೂರು ಫಿಶ್ ಮಿಲ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳ ವಿಚಾರ. ಅಂದ್ರೆ ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳನ್ನ ಕಣ್ಣರು ಕಾಣದೇ ಇರುವಂತೆ ನೋಡ್ತಾ ಇದ್ದೀರಾ. ಆ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳ ನದಿಗೆ ಏನೇ ಮಾಡಿದ್ರು ಕೂಡ ನೀವು ಡೋಂಟ್ ಕೇರ್ ಅಲ್ಲಿ ಇದ್ದೀರಾ. ಆದ್ರೆ ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಯಾಕಷ್ಟು ತೊಂದರೆ ಆಗ್ತಾ ಇದೆ? ರೈಟ್, ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಅಂದ್ರೆ ಇಡೀ ರಾಜ್ಯ ಅಥವಾ ಇಡೀ ದೇಶ ಏನಾದ್ರೂ ಹಾಳಾಗ್ತಾ ಇದೆಯಾ? ಅಲ್ಲ, ತಪ್ಪೇ, ನಾವು ಒಪ್ಪುಗಳ್ತೀನಿ, ತಪ್ಪೇ ಅದು. ಏನೋ ರಾಜ್ಯ, ದೇಶ ಅಥವಾ ಯಾವುದೋ ಒಂದಿಷ್ಟು ಕುಟುಂಬ ಹಾಳಾಗ್ತಾ ಇರೋದು ನೀವು ಕಾಣ್ತಿದ್ದೀರಾ? ಇಲ್ಲ ಅಲ್ವಾ? ನಿಮ್ಮ ವೃಷಭಾವತಿಯಿಂದ ಮಂಗಳೂರಿನಲ್ಲಿರುವಂತಹ ಫಿಶ್ ಮಿಲ್ಸ್ ಇಂದ ಅದೆಷ್ಟು ಜನರು ಅನುಭವಿಸ್ತಾ ಇದ್ದಾರೆ ತೊಂದರೆಯನ್ನ. ಅದ್ರ ಬಗ್ಗೆ ಯಾಕೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ? ಮನರಂಜನೆಗಾಗಿ ಏನೋ ಮಾಡ್ಕಂತಾರೆ ಸರ್, ಮಾಡ್ಕಂಡಿ. 4 ಜನ ನೋಡ್ತಾರೆ ಬಿಗ್ ಬಾಸ್ ನೋಡ್ತೀನ ಇವತ್ತು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಮಾಡ್ಕೊಳ್ಳಿ ಅವರು. ಇದು ಚಿಕ್ಕತನ ಅಂತ ಅನ್ಸೋದಿಲ್ವಾ? ನೀವು ಯಾವಾಗ ಜನಗಳ ಮನರಂಜನೆಯ ಬಗ್ಗೆ ಮಾತನಾಡ್ತಿರೋ, ಅದನ್ನು ಮುಚ್ಚುವಂತ ಕೆಲಸ ಮಾಡ್ತಿರೋ, ಆಗ ನಿಮ್ಮ ಸರ್ಕಾರದಲ್ಲಿರುವಂಥ ಲೂಪ್ ಹೋಲ್ ಇದೆಯಲ್ಲ, ಅದನ್ನು ತೋರಿಸುವಂತ ಪ್ರಯತ್ನ ಜನ ಮಾಡ್ತಾರೆ. ಬೇಕಾ ಇವೆಲ್ಲ? ಕೈಗಾರಿಕಾ ತ್ಯಾಜ್ಯದಿಂದ ಇಡೀ ರಾಜ್ಯವೇ ಹಾಳಾಗಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆ ವಿಷಯವನ್ನ ಕಾರ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಗೆ ಕಾನ್ಸಂಟ್ರೇಟ್ ಇಲ್ಲ, ಇದರ ಬಗ್ಗೆ ನೀವು ಮಾತನಾಡೋದಿಲ್ಲ. ಆದರೆ ಬಿಗ್ ಬಾಸ್ ಅನ್ನುವಂತಹ ವಿಚಾರವನ್ನ ನೀವು ಮುಚ್ಚುವಂತಹ ಕೆಲಸ ಮಾಡ್ತೀರಾ. ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಹೊರಗೆ ಹಾಕ್ತೀರಾ. ಇದು ಹೇಗೆ? ಇನ್ನು ಕಂಟ್ರೋಲ್ ಬೋರ್ಡ್ ವಿಚಾರಕ್ಕೆ ಬರೋದಾದ್ರೆ ಸರ್, ನಮ್ಗೊಂದು ಹೇಳ್ಬಿಡಿ, ನಿಮಗೆ ಯಾಕೆ ಬಿಗ್ ಬಾಸ್ ಮಾತ್ರ ಕಾಣಿಸ್ತಾ ಇದೆ? ಬೇರೆ ಕಡೆ ಕಾರ್ಖಾನೆಗಳ ಹೊಗೆ ಬರ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಇದೆಯಾ? ನಮ್ಗೆ 5ನೇ ಕ್ಲಾಸು 6ನೇ ಕ್ಲಾಸಲ್ಲೂ ಹೇಳ್ತಾ ಇದ್ರು, ಕಾರ್ಖಾನೆಗಳು ಹೊಗೆ ಮೇಲಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಪದರ ಹರಿಯುತ್ತದೆ. ಹೌದು ಸರ್, ಅದು ಊರು ಆಗಿದೆ ಅಲ್ಲಿ. ಆದರೆ ನಿಮಗೆ ಬಿಗ್ ಬಾಸ್ ಚಿಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.